ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಕಾರಣ ಇಷ್ಟು ಅವ್ರದ್ದು ಒಂದು ಇವಾಗಿರೋದು ಒಂದು ಸ್ಮಾರಕ ಬಂದ್ಬಿಟ್ಟು ಚಿಕ್ಕ ಸ್ಮಾರಕ, ಒಂದು 11 ಕುಂಟೆನ 10 ಕುಂಟೆನೇ ಇದೆ. ಅದರಲ್ಲಿ ಬಂದ್ಬಿಟ್ಟು ಅದು ಉಳ್ಕೊಳ್ಳಿ. ನಮ್ಮ ತಂದೆದು ಅದೇ ಜಾಗದಲ್ಲಿ ನಾನು ಇವಾಗ ಕೋರ್ಟ್ಗೂ ಅದೇ ಥರ ನಾವು ಮಾಡ್ತಾ ಇದ್ದೀವಿ. ಯಾವ ಜಾಗ ನಂದು ಶಾರ್ ಕೇಳ್ತಾ ಇದ್ದೀನೋ ಅದು ಬಂದ್ಬಿಟ್ಟು ಅದು ವಿಷ್ಣುವರ್ಧನ್ ಸ್ಮಾರಕ ಇರೋ ಜಾಗನೇ ಕೇಳಿದ್ರೆ ನಾನೇ ಬಿಟ್ಕೊಟ್ಬಿಡ್ತೀನಿ ಸರಳವಾಗಿ, ನಂದೇನು ತೊಂದರೆ ಆಗಲ್ವಲ್ಲ. ಸೊ ಆ ಥರ ನಾವು ಕಾನೂನು ರೀತಿ ಎಲ್ಲ ನಾವು ದಾರಿ ನೋಡ್ತಾ ಇದ್ದೀವಿ. ಈಗ ನಿಮ್ಮ ತಂದೆಯವ್ರ ಸ್ಮಾರಕ ಕೂಡ ಅಲ್ಲೇ ಇತ್ತು, ಸಮಾಧಿ ಇತ್ತು, ಅದನ್ನು ಕೂಡ ತೆರವುಗೊಳಿಸಿದ್ದಾರೆ ಅನ್ನೋವಂಥದ್ದು. ಬಾಲಕೃಷ್ಣ ಅವರ ಅಂದರೆ ಅಭಿಮಾನಿಗಳು ಒಂದ್ಸರಿ ಬಂದು ಮಾತಾಡಿದ್ರಂತೆ, ನೀವು ಆ ಜಾಗ ಬಿಟ್ಕೊಡಿ, 100ನೇ ವರ್ಷದ ಬಾಲಕೃಷ್ಣ ಅವರ ಪುಣ್ಯತಿಥಿನ ನಾವು ಮಾಡ್ತೀವಿ ಅದ್ದೂರಿಯಾಗಿ ಅಂತ ಒಂದ್ಸರಿ ಮಾತುಕತೆ ಆಗಿದೆ. ಈಗ ಬಾಲಕೃಷ್ಣ ಅವರ ಸ್ಮಾರಕ ಕೂಡ ಸಮಾಧಿ ಕೂಡ ಇಲ್ಲ ಅನ್ನೋಂಥ ಮಾಹಿತಿ ಇದೆ. ಅದನ್ನು ಕೂಡ ಹೊಡೆದಾಕಿದ್ರೆ ಅದು ಯಾವಾಗ ಹೊಡೆದಾಕಿದ್ರು ಏನು ಅದು ನನಗೆ ಗೊತ್ತಿಲ್ಲ. ನೋಡಿ, ನನಗೆ ಕಲಾ ಮಾಧ್ಯಮದ ಒಬ್ಬರು ಬಂದರು, ಅವ್ರು ಗೊತ್ತಿರಬೇಕು, ಸುಮಾರು ಜನಗಳು ಗೊತ್ತು, ಪರಮ್ಮರು ಅಂತ. ಅವ್ರು ಬಂದ್ಬಿಟ್ಟು ನನ್ನನ್ನು ಒಳಗಡೆ ಕರ್ಕೊಂಡೋಗಿ ಒಂದು 12 ಎಪಿಸೋಡ್ ಶೂಟ್ ಮಾಡಿದ್ರು. ಸ್ಟುಡಿಯೋ ಪೂರ್ತಿ ಎಲ್ಲ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ತೋರಿಸಿದ್ದೀವಿ ಅದರಲ್ಲಿ. ಬಟ್ ಅದಾದ್ಮೇಲೆ ನಾನು ಒಂದ್ಸಲ ಹೋದೆ, ಸಮಾಧಿ ಇರಲಿಲ್ಲ. ಅಂದ್ರೆ ಗಣೇಶ ಬದುಕಿದ್ದಾಗ. ಇವಾಗ ಗಣೇಶ ಹೋದ ವರ್ಷನೇ ಅವ್ನು ತೀರ್ಕೊಂಬಿಟ್ಟ. ಓಕೆ, ಇದೆಲ್ಲ ಬೆಳವಣಿಗೆ ಆಯಿತು. ಸದ್ಯಕ್ಕೆ ನಿಮ್ಮ ಮುಂದಿನ ನಡೆ ಏನು? ಸೊ ಯಾವ ರೀತಿ ಇದನ್ನ ಅಂದರೆ ಮುಂದುವರಿಸುವಂಥದ್ದು, ಜೊತೆಗೆ ಈಗ ಸರ್ಕಾರ ಕೂಡ ಇದನ್ನು ವಶಪಡಿಸ್ಕೊಂಡು ಅದನ್ನು ಅವ್ರಿಗೆ ಬೇರೆ ಭೂಮಿ ಕೊಡಲಿ ಅನ್ನೋಂಥ ಒಂದು ಚರ್ಚೆ ಕೂಡ ಶುರುವಾಗಿದೆ ಅಲ್ವಾ? ಈಗ ಸರ್ಕಾರ ಸ್ವಾಧೀನಕ್ಕೆ ತೆಗೆದುಕೊಂಡ್ರೆ ನೀವು ಕೊಡೋಕೆ ಸಿದ್ಧ ಇದ್ದೀರಾ, ಹೇಗೆ ಅನ್ನುವಂಥದ್ದು? ಒಂದು ಹೇಳ್ತೀನಿ, ಮೊದಲನೇದಾಗಿ ಹೇಳ್ಕೋಬೇಕು ಅಂದರೆ ಇದು ದೊಡ್ಡ ವಿಚಾರ. ಸರ್ಕಾರ ಬಂದ್ಬಿಟ್ಟು ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಯಾಕೆಂದರೆ ನನ್ನ ಕೇಸ್ನಲ್ಲೇ ಅವರೇ ಗೌರ್ಮೆಂಟ್ ಕಡೆಯಿಂದಾನೇ ಇಬ್ಬರು ಬಂದರು. ಅಂದರೆ ರೆವಿನ್ಯೂ ಕಮಿಷನರ್ ಒಬ್ಬರು, ಇನ್ನೊಬ್ಬರು ತಹಸೀಲ್ದಾರ್ ಅವರು ಬಂದು ಪಾರ್ಟಿ ಸೇರಿಕೊಂಡು ಅವ್ರು ಬಂದ್ಬಿಟ್ಟು ಕೇಸ್ ನಡೆಸಿದ್ರು. ಆದರೆ ಅವ್ರು ಮಾಡಿರೋ ತಪ್ಪನ್ನು ನಾನೆಲ್ಲ ಹೊರಗಡೆ ತಂದೆ. ಅಂದರೆ ಮುಂಚೆ ಹೊರಡಿಸಿದ ಗೌರ್ಮೆಂಟ್ ಆರ್ಡ್ರು 2003ರಲ್ಲಿ, ಅದ್ರ ಆರ್ಡ್ರ್ ತಕ್ಕಂತೆ ಯಾರೂ ನಡ್ಕೊಂಡಿಲ್ಲ. ಅಲ್ಲಿಗಿದ್ದು 2003ರಲ್ಲಿ ಬಂದಿರೋ ಕೋಟಿ ವ್ಯವಹಾರದಲ್ಲಿ ಇದ್ರೂ ಎಲ್ಲರೂ ತಿಂದಿದ್ದಾರೆ ಅಂತ ಒಂದು ಸತ್ಯ ಗೊತ್ತಾಯಿತು. ಸೊ ಅದನ್ನೇ ನಾನು ಕೋರ್ಟ್ ಮುಂದೆ ಅವ್ರು ಯಾವಾಗ ಅವ್ರ ಅಪ್ಲಿಕೇಶನ್ ಹಾಕಿ ಇಂಪ್ಲೀಡ್ ಮಾಡ್ಕೊಂಡು ಬಂದರು ಗೌರ್ಮೆಂಟ್ ಕಡೆಯಿಂದ, ನಾನು ಅವಾಗ ಕೋರ್ಟ್ ಅಂದರೆ ಗೌರ್ಮೆಂಟೇ ಹಕ್ಕು ಕಳ್ಕೊಂಡಿದೆ, ಅವ್ರ ಅಧಿಕಾರ ಕಳ್ಕೊಂಡಿದ್ದೆ ಸ್ಪಷ್ಟವಾಗಿ ಹೇಳಿದ್ರೆ, ನೀವು ನಂಬ್ತಿರೋ ಇಲ್ವೋ ಅವರೇ ಬಂದು ಎಕ್ಸ್ಪಾರ್ಟಿ ಆಗೋದು. ಯಾಕಂದ್ರೆ ನಾವು ಚಾಲೆಂಜ್ ಮಾಡಿರೋದಕ್ಕೆ ಅವರು ಉತ್ತರ ಕೊಡೋಕ್ಕಾಗಲಿಲ್ಲ, ಎಕ್ಸ್ಪಾರ್ಟಿ ಆಗೋಗಿದ್ದಾರೆ. ಹಾಗಾಗಿ ಗೌರ್ಮೆಂಟಿಗೆ ಒಂದು ಎಳ್ಳಷ್ಟು ಅವ್ರಿಗೆ ಹಕ್ಕಿಲ್ಲ, ಕಳ್ಕೊಂಡ್ಬಿಟ್ಟಿದ್ದಾರೆ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.